ಅದ್ಕೆ ಏನದ್ಕೆ ಇದು ಅನ್ಯಾಯ? ಹಾ ಅಲ್ಲ, ನೀವು ಹಿಂಗ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಬಿಡ್ರಿ. ನಿಮ್ಗೇನ್ ಬುದ್ಧಿಗಿದ್ದೆ ಐತೋ ಇಲ್ವೋ? ಯಾಕೆ ಜಯಮ್ಮ, ಏನಾತೆ? ಯಾಕೆ ಹಿಂಗ್ ಆಡ್ತಾ ಇದೀಯ? ನಾನೇನೇ ಮಾಡ್ರಿ ಅಂತದ? ಅಲ್ಲ ಅದ್ಗೆ ಏನ್ ಮಾಡ್ದೆ ಅಂತ ಕೇಳ್ತಾ ಇದೀರಲ್ಲ? ಅಲ್ಲ, ನಮ್ಮ ಅಣ್ಣಯ್ಯ ಜೈಲ್ಗೆ ಹೋಗಕ್ಕೆ ಕಾರಣ ಆದಳ ನಾಮಕರಣಕ್ಕೆ ಯಾಕೆ ಕರೆದ್ರಿ ನೀವು? ಅಲ್ಲ, ಅವಳು ನೋಡು ನಾಚಿಗೆಟ್ಟಾಳು. ಅಲ್ಲ, ಜೈಲಿಗೆ ಕಳ್ಸಿದ್ನಲ್ಲ ಸಾವುಕಾರ ಸಿದ್ದಪ್ಪರ್ನ, ನಾನು ಹೆಂಗ್ ಹೋಗೋಣ ಮಕ್ಕ ಇಕ್ಕೊಂಡು ಅಂಬೋದು ಅವಳಿಗಾದ್ರೂ ಒಂದಿಷ್ಟಾದ್ರೂ ಬೇಡವಾ? ನಿಮ್ಗೂ ಇದಿಲ್ಲ. ಅವಳನ್ನು ಕರೆದಿದ್ರಲ್ಲ ನಾಮಕರಣಕ್ಕೆ. ನನಗಂತೂ ಅವಳು ನೋಡಿದಂಗೆ ಮುಯ್ಯೆಲ್ಲ ಉರ್ದೋಗುತ್ತೆ. ನೀವು ಅದ ಹೆಂಗ್ ನೋಡ್ಕೊಂಡು ಸುಮ್ಮನೆ ಇದ್ದೀರೋ ಏನೋ. ನಾನು ಯಾಕೆ ಕರಿಯಕ್ಕೆ ಹೋಗೋಣ? ನಾನೆಲ್ಲ ಕರೆದಿರೋದು ಆ ನಿಂಗಿನೂ ಅಮ್ಮ ಅತ್ತೆ ಆ ಮಲ್ಲಿನೂ ಹೋಗಿ ಕರ್ತಿರೋದು. ನಾನಾಗಿದ್ರೆ ಅವಳನ್ನ ಕರಿತಿದ್ದೆ ನಾನು. ಆಗ ಯಾರನ್ನೂ ಕರಿತಿಲ್ಲ. ಆ ಗುಂಡಜ್ಜಿನೂ ಕರಿತಿರ್ಲಿಲ್ಲ, ಬಾಗಿನೂ ಕರಿತಿರ್ಲಿಲ್ಲ, ಆ ಲಕ್ಷ್ಮಿನೂ ಕರಿತಿರ್ಲಿಲ್ಲ, ಯಾರನ್ನೂ ಕರಿತಿರ್ಲಿಲ್ಲ. ನಾನು ಯಾಕೆ ಕರಿಯಕ್ಕೆ ಹೋಗೋಣ? ಅಲ್ಲ, ನೀನಾದ್ರೂ ಹೇಳ್ಬೇಕು ತಾನೇ ಅವ್ರನ್ನೆಲ್ಲ ಯಾಕೆ ಕರಿತೀಯ ಅಂತಾನ? ನಿಂಗಮ್ಮಗೆ ಬುದ್ಧಿ ಬೇಡ್ವೆ? ಅಲ್ಲ, ನಮ್ ಬೀಗರ ಆಧಾರ್ನ ಜೈಲಿಗೆ ಕಳ್ಸಿದ್ಲಲ್ಲ ಈ ಲಕ್ಷ್ಮಿ, ಇವಳನ್ನ ಕರಿಬೇಕು ಅಂಬೋದು ಅವಳಿಗಾದ್ರೂ ಒಂದಿಷ್ಟು ಬೇಡ್ವಾ ನಿಂಗಿಗೆ? ನೀನಾದ್ರೂ ಹೇಳ್ಬೇಕೋ ಬೇಡ್ವೋ? ಇಂಥವ್ರನ್ನೆಲ್ಲ ಯಾಕೆ ಕರಿತೀಯ ಅಂತಾನ? ನನಗೇನ್ ಗೊತ್ತಿತ್ತು ಯಾರ್ಯಾರನ್ನು ಕರಿತಾರೋ ಯಾರ್ಯಾರನ್ನು ಬಿಡ್ತಾಳೋ ಅಂತಾನೆ. ನಾನೇನು ಯಾರನ್ನೂ ಕರಿಯಕ್ ಹೋಗಿಲ್ಲಮ್ಮ. ನನ್ನ ಮೊಮ್ಮಗಳು ನಾಮಕರಣ ಅಂತಾನ. ಅವಳು ಕರೆದಿರೋದು ಅಷ್ಟೇನೆ ಊರಾಗೆ. ನಾನು ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಬರ್ರಿ ಅಂತಾನು ಹೇಳಿಲ್ಲ, ಬಿಡ್ರಿ ಅಂತಾನು ಹೇಳಿಲ್ಲ. ನನ್ಗೇನ್ ಗೊತ್ತು ಆ ಲಕ್ಷ್ಮಿ ಬತ್ತಾಳೆ ಎಂಬುದು. ಅವಳನ್ನು ಕರೆದಿದೀವಿ, ಅವಳು ಬತ್ತಾಳೆ ಎಂಬಂಗಿದ್ದಿದ್ರೆ ನಾನು ಮೊದ್ಲೇ ಹೇಳ್ಬಿಡ್ತಿದ್ದೆ ಈ ನಿಂಗಿಗೆ ಅವಳು ಕರಿಯಕ್ಕೆ ಹೋಗ್ಬೇಡ ಅಂತಾನ. ನನಗೆ ಗೊತ್ತಿರ್ಲಿಲ್ಲ ಇದೆಲ್ಲನ. ಬಿಡು, ಬಂದ್ಮೇಲೆ ಇನ್ಯಾಕೆ ಮಾತಾಡೋದು ಅಂತ ಹೇಳಿ ಸುಮ್ಮನೆ ಇದ್ದೀನಿ ಬಾಯಿ ಮುಚ್ಕೊಂಡು. ಬಿಡು, ಕೆಲಸ ಆಗಲಿ. ಕೆಲ್ಸ ಆಗ್ಲಿ ಅಂತೆ. ಕೆಲ್ಸ ಇನ್ನೇನು ಆತಲ್ಲ, ಇಲ್ಲೇ ನಿಂತ್ಕೊಂಡಿರೋದ್ ನೋಡವು. ಹೋಗೋದ್ ಬಿಟ್ಟು ಇರು ಮಕ್ಕೋಗಿತೀನಿ. ಮಾನ ಮರಿದೀವಿ ಬಿಟ್ಟಾಳು. ಅದೇನಂತ ಮಕ್ಕ ಇಕ್ಕೇನ್ ಬಂದ್ಲೋ ಇಲ್ಗಾನ ನಾಮಕರಣಕ್ಕೆ. ಹೋಗ್ಲಿ ಬಿಡೆ ಜಯಮ್ಮ. ಅಯ್ಯ, ಇನ್ನೇನು ಕೆಲ್ಸ ಆತಲ್ಲ, ಇವಾಗ ತಿಂದು ಹೋಗ್ತಾ ಓಸುನ್. ಅವೇ ನಮ್ಮನೆಗೇನ್ ಬರಲ್ಲ, ಏನು ಇಲ್ಲ. ಅದಕ್ಕೆ ಯಾಕೆ ನೀನು ಸಿಟ್ ಮಾಡ್ಕೊಂತೀಯ? ನಾನು ಮಾತಾಡ್ತಿದ್ದೆ, ಏನ್ ಮಾಡ್ತೀಯ? ನಮ್ ರಾಜ ನಿಮ್ಮ ಅಣ್ಣಯ್ಯ ಇದ್ರಲ್ಲ, ಅದಕ್ಕೇನೆ ಬೈತಾರ ಅವರು. ಯಾಕೆ ಸುಮ್ನೆ ಗಲಾಟಿ, ಕೆಲಸ ಒಂದ್ ಆಗ್ಲಿ ಅಂತ ಹೇಳಿ ಸುಮ್ನೆ ಆಗಿದ್ದೆ. ಬಿಡು, ನೀನ್ ಯಾಕೆ ಸುಮ್ನೆ ಮಾತಾಡಿ ಕೆಟ್ಟಾಳಾಗ್ತೀಯ? ಸುಮ್ನಡಿ ಉಂಬನ ನಾವು ಹೋಗಿ. ಅಣ್ಣ ಯಾಕೆ ಬೈತಾನೆ? ಅವನು ಜೈಲಿಗೆ ಕಳ್ಸಿರಣ್ಣ, ಅವನು ಕರಿ ಅಂತ ಹೇಳ್ತಾನ. ಅವನು ಯಾವ್ದೇ ಕಾರಣಕ್ಕೂ ಒಪ್ತಿರ್ಲಿಲ್ಲ. ಏನು ಅಂದ್ರೆ ಸುಮ್ನೆ ಇದ್ದಾನ ಅಷ್ಟೇನೆ. ಅವನ್ ಯಾಕೆ ಬೈತಾನೆ? ನಮ್ಮ ಅಣ್ಣ ಎಂದ್ಗೂ ಬೈಯನಲ್ಲ. ಇನ್ನ ನಿನ್ ಮಗ ಬೇಕಂದ್ರೆ ಬೈದ್ರು ಬೈತಿದ್ದ. ಅಷ್ಟೇನೆ. ಈಗ ಹೋಗ್ಲಿ ಬಿಡು. ನಮ್ಮಂತ ಏನಾನ ಮಾಡಿದ್ರೆ ಗೊತ್ತಿರ್ಲಿಲ್ಲ ಅವರು. ಇಲ್ಲೆಲ್ಲ ದೇವಸ್ಥಾನದಾಗ ಮಾಡಿರಲ್ಲ ಇವರು, ಅದಕ್ಕೆ ಬಂದೇವ್ರ ಅಷ್ಟೇನೆ. ಸುಮ್ನಿರು, ನೀನ್ ಯಾಕೆ ಮಾತಾಡ್ತೀಯ ಅತ್ಲಾಗಿ? ಇನ್ನ ಇಲ್ಲೇ ನಿಂತ್ಕೊಂಡಿರೋದ್ ನೋಡು, ಮಂತಕ್ ಹೋಗ್ದಂಗೆ ಇರು. ಹೋಗ್ರಿ ಅಂತ ಹೇಳಿ ಮಕ್ಕೋಗಿತೀನಿ. ನಿಂಗಮ್ಮ ಎಲ್ಲ ನಾಮಕರಣ ಎಲ್ಲ ಸುಸೂತ್ರವಾಗ ಆತಮ್ಮ. ಹೂ ಕಣೆ ಲಸ್ಮಕ್ಕ, ಹೆಂಗೋ ನೀವೆಲ್ಲರೂ ಬಂದಿದ್ಕೆ ಚೆನ್ನಾಗ ಆತಮ್ಮ. ಹೋಗ್ರಿ ಲಸ್ಮಕ್ಕ, ಭಾಗ್ಯಮ್ಮ, ಗುಂಡಜ್ಜಿ, ಹೋಗಿ ಊಟ ಮಾಡ್ಕೊಂಬರೋಗ್ರಿ. ಹೋಗಿ ನೀವು. ಹೋಗ್ತೀವಿರೇ ನಿಂಗಮ್ಮ, ಇನ್ನ ನಾಳೆಲ್ಲ ಊಟಕ್ಕೆ ಹೋಗ್ಕಣ ಇದ್ದಾರೆ. ನಿಧಾನಕ್ಕೆ ಊಟ ಮಾಡ್ತೀವಿ ಬಿಡು. ನಾವಿನ್ನೇನು ಎಲ್ಗೋ ಕೂಲಿ ಪಾಲಿ ಹೋಗಂಗಿಲ್ಲ, ಏನೂ ಇಲ್ಲ ಇವತ್ತು. ನಿಂಗಿ ನಿನ್ಗೇನು ಮಾಡಕ್ ಕೆಲ್ಸ ಇಲ್ವೇ? ಯಾಕೆ ಜಯಮ್ಮ ಹಂಗ್ ಮಾತಾಡ್ತೀಯ? ಯಾಕೆ? ಹೋಗಿ ಊಟ ಮಾಡೋಗ್ ಹೋಗಿ ನೀನು. ಅಲ್ವೇ ನಿನಗೆ ನಾಮಕರಣಕ್ಕೆ ಯಾರನ್ನು ಕರಿಬೇಕು ಯಾರನ್ನು ಬಿಡ್ಬೇಕು ಅಂಬದ್ ಗೊತ್ತಾಗಲ್ವೇ? ಊರಾಗೆ ಇದಾರೆ ಅಂದ್ಮೇಲೆ ಎಲ್ಲಾರನ್ನು ಕರ್ಕೊಂಬಂದ್ಬಿಡದ? ಯಾಕೆ ಜಯಮ್ಮ? ಅಲ್ಲ, ನಮ್ಮೂರಾಗೆ ನಾವು ನಮ್ಮ ಮೊಮ್ಮಗಳು ನಾಮಕರಣ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾರನ್ನು ಕರೀದೆ ಇನ್ನೇನು ಒಬ್ರನ್ನ ಕರೆದು ಒಬ್ರನ್ನ ಬಿಡಕ್ಕಾಗುತ್ತೆ? ಇದ್ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ಇವಳು ನಿನ್ ಮೊಮ್ಮಗಳು ಮಾತ್ರ ಅಲ್ಲ, ನಮ್ಮ ಅಣ್ಣಯ್ಯಗೂ ಮೊಮ್ಮಗಳೇನೆ. ಅಲ್ಲ, ನಮ್ಮ ಅಣ್ಣಯ್ಯನ ಜೈಲಿಗೆ ಕಳಿಸ್ತಾರನೆಲ್ಲನ ನೀನು ನಾಮಕರಣ ಕರೆದೇ ಇದೆಯಲ್ಲ. ಗೊತ್ತಾಗದ್ ಬೇಡ್ವೆ ನಿನ್ಗೆ ಯಾರನ್ನು ಕರಿಬೇಕು ಯಾರನ್ನು ಬಿಡ್ಬೇಕು ಅಂತಾನ? ನಿನ್ಗೂ ಗೊತ್ತಾಗ್ಲಿಲ್ಲ, ಆ ದರಿದ್ರ ಅವಕ್ಕೂ ಗೊತ್ತಾಗಲ್ಲ. ಬಂದ್ಬಿಡ್ತಾವೆ ತಿಂಬಾಕ್ ಸರಿಯಾಗಿ ಇಲ್ಲಿಗೆ. ಮನೆಗೆ ಕೂಳ್ ಕಂಡಿದ್ವೋ ಇಲ್ವೋ ನಾಮಕರಣಕ್ಕೆ ಕರ್ದೇಡ್ಕೇನೆ ತಿಂಬಕ್ಕಾಗಿನೇ ಓಡ್ ಬಂದೇವೆ ಅನ್ಸುತ್ತೆ. ಈಗ ನೀನು ಯಾರನ್ನು ಕರ್ದಿರೋ ತಪ್ಪು ಅಂತ ಹೇಳ್ತಾ ಇದ್ಯಾ? ಲಸ್ಮಕ್ಕನ್ ಕರಿಬಾರ್ದು ಅಂತಾನ ಹೇಳ್ತಾ ಇರೋದ್ ನೀನು? ಅದನ್ ಬೇರೆನೆ, ಇನ್ನ ಬಾಯ್ ಬಿಟ್ಟು ಹೇಳ್ತೀನಿ ಹೇಳು ನಿನಗೆ. ಜಯಮ್ಮ, ಏನು ಅಂತ ಮಾತಾಡ್ತೀಯ? ಸುಮ್ನಿರು. ಎಲ್ಲ ಕೆಲ್ಸನೂ ಸುಸೂತ್ರವಾಗಿ ಆಗೈತಿ. ಯಾವ್ದೇನೆ ಆಡೆ ತಡೆ ಇಲ್ದಂಗೆ, ಯಾವ ವಿಘ್ನೂ ಇಲ್ದಂಗೆ ನನ್ ಮೊಮ್ಮಗಳು ನಾಮಕರಣ ಆಗೈತೆ. ನೀನ್ ಸುಮ್ನೆ ಇಲ್ದೇ ಇರೋ ಖ್ಯಾತೆ ತೆಗಿಬೇಡ. ಸುಮ್ಮನ ಊಟ ಮಾಡೋಗ್ ಹೋಗಿ. ನಿಂಗಿ, ನನ್ನೇನು ದರಿದ್ರದವಳು ಗತಿಗೆಟ್ಟಳು ಅನ್ಕೊಂಬಿಟ್ಟೇನು? ಊಟ ಮಾಡಕ್ಕಾಗಿ ಬಂದಿದ್ದೀನಿ. ಇನ್ನೊಬ್ರು ಬಂದಿರ್ಬೋದು ಊಟ ಮಾಡಕ್ಕಾಗಿನೇ. ನಾನು ಅಂತಾಳಲ್ಲ. ನಮ್ಮ ಅಣ್ಣಗೋಸ್ಕರ ನಾನು ಜೀವ ಬೇಕಾದ್ರೂ ಕೊಡ್ತೀನಿ. ಅಂತಾದ್ರಾಗೆ ನಮ್ಮ ಅಣ್ಣಯ್ಯನ ಜೈಲಿಗೆ ಕಳ್ಸಂಗ್ ಮಾಡಿದಾಳೆ ಅವಳು. ಒಂದು ವಾರ ನಮ್ಮ ಅಣ್ಣಯ್ಯ ಜೈಲ್ನಾಗ ಅನುಭವಿಸಿರೋ ಕಷ್ಟ ಅವನಿಗೆ ಮಾತ್ರ ಗೊತ್ತು. ಹೆಂಗೆ ಅಳ್ತಿದ್ದ ಜೈಲಿಂದ ಬಂದಾಗ. ಅಲ್ಲೆಲ್ಲನ ತಿಂಬ ಕೂಳಿಲ್ದಲೇನೆ ರಾತ್ರಿ ನಿದ್ದೆ ಇಲ್ದನೆ ಕಾಳ್ದೆ ಇದೀನಿ ನಮ್ಮ ಅಣ್ಣಯ್ಯ ಇವಳಿಂದನ. ಅಂತಾಳ್ನ ನೀನು ನಾಮಕರಣ ಕರ್ಕೊಂಡ್ ಬಂದಿದ್ಯಾ? ತಿಂದೋಗ್ ಬಾರಮ್ಮ ಅಂತ ಹೇಳಿ.
ಏ ಜಯಮ್ಮ, ನೀನು ಬಾಯ್ ಕೇಳಿ ಸುಮ್ನಿದ್ದ. ನನ್ನ ಮೊಮ್ಮಗಳು ಅಳ್ತಾ ಇದ್ದಾಳೆ ಇವತ್ತು. ನಗ್ನಗ್ತಾ ಇರ್ಬೇಕಾಗಿರೋ ದಿನ ಅಳಂಗ್ ಮಾಡ್ತಿದ್ಯಲ್ಲ ಆ ಹುಡುಗಿನ. ನಿನಗೆ ಗೊತ್ತಾಗಲ್ಲ ಒಂದಿಷ್ಟು ಯಾವಾಗ ಏನ್ ಮಾತಾಡ್ಬೇಕು ಅಂತಾನ. ಸುಮ್ಮನೆ ಹೋಗತ್ ಕಲ್ತ್ಕ. ಕಾಳಮ್ಮರೇ ನೋಡ್ರಿ, ಈ ಜಯಮ್ಮ ಹೆಂಗ್ ಮಾತಾಡ್ತಾರೆ, ನೀವಾದ್ರೂ ಹೇಳ್ರಿ ಅವಳಿಗೆ ಬುದ್ಧಿನ. ಇವಳು ಮಾತು ಕೇಳಿ ನಿಮ್ಮ ಮೊಮ್ಮಗಳು ಅಳ್ತಾ ಇದ್ದಾಳೆ, ನೀವು ಸುಮ್ಮನೆ ಇದ್ದೀರಲ್ಲ ನೋಡ್ಕೊಂಡು. ನಿಂಗಿ ಆ ಜಯಮ್ಮ ಹೇಳ್ತಾ ಇರೋದನ್ನು ಸರಿಯಾಗಿ ಐತೆ ಕಣೆ. ಅಲ್ಲ, ನನ್ನ ಗಂಡನ ಜೈಲಿಗೆ ಕಳ್ಸಂಗ್ ಮಾಡ್ದಾಳ ಅವಳು. ಅವಳನ್ನ ಯಾಕೆ ಕರಿಯಕೋದೆ? ಅಲ್ಲ, ಊರಾಗೆ ಯಾರನ್ನು ಕರಿಬೇಕು ಯಾರನ್ನು ಬಿಡ್ಬೇಕು ಅಂತಾನ ನನ್ನಾದ್ರೂ ಒಂದ್ ಮಾತು ಕೇಳ್ಬೇಕು ತಾನೆ. ನಾನೇನನ್ನ ಕೇಳ್ದೇನೆ, ಯಾರನ್ನು ಕರಿಯೋಣ ಯಾರನ್ನು ಬಿಡೋಣ ಅಂತಾನ. ಅವಳನ್ಯಾಕೆ ಕರಿಯಕೋದೆ? ಕಾಳಮ್ಮರೇ, ನೀವು ಹಂಗೆ ಹೇಳ್ತಾ ಇದ್ದೀರಾ ಈ ಜಯಮ್ಮ ಮಾತಾಡ್ದಂಗೆ. ಸಾವುಕಾರ ಸಿದ್ದಪ್ಪರು ಜೈಲಿಗೆ ಹೋಗಕ್ಕೆ ಲಸ್ಮಕ್ಕ ಏನು ಕಾರಣ ಅಲ್ಲ. ಲಸ್ಮಕ್ಕನೇನೆ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಸಾವುಕಾರೇ ಪ್ರಯತ್ನ ಪಟ್ಟಿದ್ದು. ಅದು ಎಲ್ಲರಿಗೂ ಗೊತ್ತೈತೆ, ಅದು ನಿಮ್ಗೂ ಗೊತ್ತಿದ್ರು ಹಿಂಗ್ ಮಾತಾಡ್ತಿದ್ದೀರಲ್ಲ. ಇದ್ರಾಗೆ ಲಸ್ಮಕ್ಕನ್ ತಪ್ಪು ಏನೂ ಇಲ್ಲ. ಸುಮ್ನೆ ಇರಿ, ಸುಮ್ನೆ ಇಲ್ದೇ ಇರೋ ಆರೋಪನೆಲ್ಲ ಲಸ್ಮಕ್ಕನ್ ಮೇಲೆ ಮಾಡ್ಬೇಡ್ರಿ. ಲಸ್ಮಕ್ಕ ಅಂತವಳಲ್ಲ, ಯಾರಿಗೂ ಕೆಟ್ಟದ್ ಬಯಸೋಳಲ್ಲ. ನಿಂಗಿ ಹೋಗ್ಲಿ ಬಿಡೆ, ಏನ್ ಮಾಡಕ್ಕಾಗುತ್ತೆ. ಅಂದ್ರು ಅಂತಾರೆ, ಸುಮ್ನಿರು. ನನ್ಗೋಸ್ಕರನ ನೀನು ಅವ್ರ ತಗೆ ಜಗಳ ಮಾಡಕ್ ಹೋಗ್ಬೇಡ, ನಾನು ಹೋಗ್ತೀನಿ, ಸುಮ್ನಿರು. ಸುಮ್ನಿರೇ ಲಸ್ಮಕ್ಕ, ನೀನ್ ಯಾಕೆ ಹೋಗ್ತೀಯ? ಬಂದಿದ್ಯಾ, ಊಟ ಮಾಡ್ಕೊಂಡೆ ಹೋಗ್ಬೇಕು ನೀನು. ಹಂಗೆ ಹೋದ್ರೆ ನೋಡು ನನಗೆ ಬೇಜಾರಾಗುತ್ತೆ. ಇದು ನಾವ್ ಮಾಡಿರೋ ನಾಮಕರಣ, ಅವ್ರೇನ್ ಮಾಡಿಲ್ಲ, ನಾವೇನೆ ಎಲ್ಲ ಖರ್ಚಿಕ್ಕಿ ಮಾಡಿರೋದು. ಹಂಗಾಗಿನ ನೀನು ಏನ್ ಬೇಜಾರ್ ಮಾಡ್ಕೋಬೇಡ, ಹೋಗಿ ಊಟ ಮಾಡೋಕ್ ಹೋಗಿ. ಗುಂಡಜ್ಜಿ ಭಾಗ್ಯಮ್ಮ ಹೋಗ್ರಿ, ಊಟ ಮಾಡೋಗ್ರಿ ನೀವು. ಇವಳ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ್ರಿ. ಈ ಜಯಮ್ಮ ಸುಮ್ನೆ ಮಾತಾಡ್ತಾಳೆ, ಅವಳಿಗೆ ಏನು ಅಂದ್ರೆ ಏನು ಅರ್ಥ ಆಗಲ್ಲ. ಯಾವಾಗ ಏನ್ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ. ಸುಮ್ನೆ ಇಲ್ದೇ ಇರೋ ಖ್ಯಾತಿ ತೆಗಿಯಕ್ಕೆ ಒಂದ್ ನೆಪ ಹುಡುಕ್ತಾಳ ಅಷ್ಟೇ ಅವಳು. ನೀವು ಹೋಗಿ ಊಟ ಮಾಡೋಗ್ರಿ. ನಾನ್ ಕರ್ದಿರೋದು ನಿಮ್ಮನ್ನ, ಅವ್ರೇನ್ ಕರ್ದಿಲ್ಲ. ಯಮ್ಮ ಅತ್ತೆ, ಊಟಕ್ಕೆ ಬರ್ರಿ. ಲಸ್ಮಕ್ಕಯ್ಯ ಭಾಗ್ಯಕ್ಕಯ್ಯ ಬರ್ರಿ, ಊಟಕ್ಕೆ ಬರ್ರಿ. ಖಾಲಿ ಆಗೈತೆ ಪಂತಿ, ಕುತ್ಕ ಬರ್ರಿ ನೀವುನು. ಅಲ್ಲೇಲೇಲೇ, ನನ್ನ ಮಗಳು ಯಾಕೆ ಸಪ್ಪಗಾಗ್ಬಿಟ್ಟಲ್ಲ? ಅವಾಗ್ಲೇ ನಗ್ನಗ್ತಾ ಇದ್ಲು, ಯಾಕತ್ತೆ ಏನಾಯ್ತು? ಅಳಿ ಅಂದ್ರೆ ಅದು ಈ ಜಯಮ್ಮ. ನಿಂಗಿ ಏನು ಹೇಳಕ್ ಹೋಗ್ಬೇಡ, ಸುಮ್ನೀರ್. ನಾನು ಊಟ ಮಾಡ್ಕೊಂಡೆ ಹೋಗ್ತೀನಿ. ಅವ್ರಿಗೇನು ಹೇಳಕ್ ಹೋಗ್ಬೇಡ, ಸುಮ್ನೀರ್. ರಾಜಗೇನು ರಾಜ, ನಾವು ಬರ್ತೀವಿ, ನೀನ್ ನಡಿಯಪ್ಪ ಹಂಗೆ. ಬಾರ್ಗುಂಡಜ್ಜಿ ಭಾಗ್ಯಮ್ಮ ಬರ್ರಿ, ಹೋಗಿ ಊಟ ಮಾಡ್ಕೊಂಡು ಹೋಗನ್ ಬರ್ರಿ. ಅತ್ತೆ ಯಮ್ಮ, ನೀವು ನಡೀರಿ, ಊಟ ಮಾಡ್ರಿ. ನಾವು ಬರ್ತೀವಿ, ನೀನು ಹೋಗಪ್ಪ. ಖಾಲಿ ಆಗೈತೆ, ಹೋಗಮ್ಮ, ಹೋಗತ್ತೆ, ಹೋಗಿ ಊಟ ಮಾಡೋಗ್ರಿ. ಏಯ್ ಜಯಮ್ಮ, ಬಾರಿ ಹೋಗೋಣ, ಬಾ ಹೋಗೋಣ, ಊಟ ಮಾಡಕ್ ಹೋಗೋಣ ಬಾ. ಯಾಕತ್ತೆ ಏನಾಯ್ತು? ಏನೋ ಜೋರಾಗಿ ಮಾತಾಡ್ತಿದ್ದಂಗಿತ್ತು ಯಾರನ? ಅದೇ ಅಳಿ ಅಂದ್ರೆ ನಿಮ್ಮ ಅತ್ತೆ ಇದ್ದಾಳಲ್ಲ ಜಯಮ್ಮ, ಅವಳೇ ಬಾಯ್ ಮಾಡ್ತಿದ್ಲು. ಲಸ್ಮಕ್ಕನ ನಾಮಕರಣಕ್ಕೆ ಯಾಕೆ ಕರ್ದೆ, ನಮ್ಮ ಅಣ್ಣಯ್ಯ ಜೈಲ್ಗೆ ಹೋಗಕ್ಕೆ ಅವಳೆ ಕಾರಣ ಅಂತ ಹೇಳಿ ಬಾಯ್ ಮಾಡ್ತಿದ್ಲು ನಿಮ್ಮ ಅತ್ತೆ. ಅದನ್ನೇ ಹೇಳಕ್ಕಂತ ಬಂದೆ. ಲಸ್ಮಕ್ಕ ಏನು ಹೇಳ್ಬೇಡ ಬಿಡು ಅಂತ ಅಂದ್ಲು, ಅದಕ್ಕೆ ಸುಮ್ಮನಾದಷ್ಟೇನೆ. ಅದಕ್ಕೆ ಆ ಜಯಮ್ಮನು ಬಾಯಿ ಕೇಳಿನೇ ಪುಟ್ಟಿನೂ ಅಳ್ತಿದ್ಲು, ಅದಕ್ಕೆ ಸಪ್ಪಗಾದ್ಲು. ಅವಾಗಲೇ ನಗ್ನಗ್ತಾ ಇದ್ಲು. ಆಗ ನಿಮ್ಮ ಅತ್ತೆ ಬಾಯ್ ಮಾಡಿದಕ್ಕೆ ನೋಡು ಸಪ್ಪಗಾಗಿ ಅವಳು. ಅತ್ತೆ ಕೊಡು ನನ್ನ ಕೈಗೆ. ನೀವು ಹೋಗಿ ಊಟ ಮಾಡ್ರಿ, ನಾನು ಅವಳನ್ನ ಆಟ ಆಡಿಸ್ತಿರ್ತೀನಿ ಹಂಗೆ. ನೀವು ಊಟ ಮಾಡ್ಕೊಂಡ್ ಬರ್ರಿ. ಮಲ್ಲಿನೂ ಊಟ ಮಾಡ್ತಾ ಇದ್ದಾಳೆ, ಹೋಗ್ರಿ ನೀವು ಊಟ ಮಾಡ್ಕೊಂಡ್ ಬರ್ರಿ. ಯಾಕಮ್ಮಗಳೇ, ಯಾಕಮ್ಮ ಅಳ್ತಾ ಇದೀಯಾ? ಅಳಬಾರ್ದು, ಸುಮ್ನೀರ್. ವದ್ಯನ ಅಜ್ಜಿನ ಬಾಯ್ ಮಾಡ್ತಾ ನಿಂತಾಗೆ. ಸುಮ್ನೀರ್, ಅಳ್ಬೇಡ. ಪುಟ್ಟಿ ಯಾಕೆ ಹೇಳ್ತಾ ಇದೀಯಾ? ಅಟ್ಟಸ್ತೈತಿ. ನನಗೆ ಗೊತ್ತು ನಿನಗೆ ಅಟ್ಟಸ್ತೈತಿ ಅಂತಾನ. ನೋಡಿಲ್ಲಿ ಯಾಕೆ ತಂದಿದ್ದೀನಿ ಅಂತಾನ. ನೋಡಮ್ಮ ಬಂಗಾರಿ, ನಿಮ್ ಚಿಕ್ಕತ್ತೆ ನೀನು ಅಳ್ತಾ ಇದೀಯಾ ಅಂತ ಲಾಡು ತಂದಿದ್ದಾಳೆ. ನೋಡಮ್ಮ, ಅಳ್ಬಾರ್ದು. ತಕ ತಿನ್ನು, ಇಸ್ಕಳಮ್ಮ. ಪದ್ದು ಕೊಡು, ತಿಂತಾಳೇನ, ಕೊಡು ಕೈಯಕ್ಕೆ ಅದಲ್ಲಿ. ತಕ ತಿನ್ನು ಪುಟ್ಟಿ, ನಿನಗೊಂದು ನನಗೊಂದು. ನಾನು ಆಳೆನೆ 3 ತಿಂದು ಬಂದೆ, ನಿನಗೊಂದೇ ಕೊಡೋದು. ಏನ್ ಪದ್ದು, ಆಳೆನೆ ಹೊಸ ಸೀರೆ ಬಿಚ್ಚಾಕ್ ಬಂದಿದ್ಯಾ? ಹಳೆ ಬಟ್ಟೆನ ಇಚ್ಚೆ ಬಂದಿದ್ಯಾ? ಇನ್ನೊಂದ್ ಚೆನ್ನಾಗಿ ಸೀರೆ ಉಡ್ಕೊಂಡಿರಕ್ಕಿಲ್ಲಿ. ಹೋಗ್ ನಿಂಗತ್ತೆ, ಸೀರೆ ಉಡ್ಕೊಂಡ್ರೆ ಸೆಕೆ ಆಗುತ್ತೆ, ಓಡಾಡಕ್ಕಾಗಲ್ಲ, ಉಂಬಕ್ಕೂ ಆಗಲ್ಲ. ಅದಕ್ಕೇನೆ ನಾನು ಸೀರೆ ಬಿಚ್ಚಾಕ್ ಬಂದು ಉಂಡು ಲಾಡ್ ತಕೊಂಬಂದೆ, ಪುಟ್ಟಿಗೊಂದ್ ಕೊಡೋಣ ಅಂತಾನ. ಯಾಕೆ ಅಳ್ತಿದ್ಲು, ಅದಕ್ಕೇನೆ ಲಾಡು ಕೊಟ್ರೆ ಸುಮ್ಮನೆ ಆಗ್ತಾಳೆ ಅಂತಾನ ತಕೊಂಬಂದೆ. ನೋಡು, ಲಾಡು ನೋಡ್ದೇಡ್ಕೇನೆ ನಗ್ತಾ ಇದ್ದಾಳೆ ಕಳ್ಳಿ. ಅಳಿ ಅಂದ್ರೆ ನಾನು ಹೋಗಿ ಊಟ ಮಾಡ್ತೀನಿ, ಪುಟ್ಟಿನ ನೀವೇ ಎತ್ಕೊಂಡಿರಿ. ಸರಿ ಅತ್ತೆ, ನೀವು ಹೋಗ್ರಿ, ಊಟ ಮಾಡ್ರಿ. ನಾವು ಇಲ್ಲಿ ಆಟ ಆಡ್ತಿರ್ತೀನಿ ಪುಟ್ಟಿನ ಎತ್ಕೊಂಡು, ನಾನು ಪದ್ದುನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.